ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವಂತಹ ವಿಷಯವನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಕಣ್ಣು ಮುಚ್ಕೊಂಡು ಮನಸ್ಸಾರೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಕಳೆದಿರುವ ಮೆಮೊರೀಸ್ಗಳನ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಇವರು ನಿಮ್ಮ ಹೃದಯದ ನೋವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಪೇಯ್ನ್ ಇದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಎಷ್ಟು ನೋವಿನಲ್ಲಿದ್ದೀರೋ, ನೀವು ಎಷ್ಟು ಕಷ್ಟವನ್ನು ಅನುಭವಿಸಿದಿರೋ ಈ ರಿಲೇಷನ್ಶಿಪ್ಪಲ್ಲಿ, ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ನಂಬಿಕೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಇದ್ರೋ, ಎಷ್ಟು ಲಾಯಲ್ ಆಗಿದ್ರೋ ಈ ರಿಲೇಷನ್ಶಿಪ್ಪಲ್ಲಿ, ಅದೆಲ್ಲ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಟ್ ಅವರಿಗೆ ಎಲ್ಲ ಕೂಡ ಅರ್ಥ ಆಗ್ತಿದೆ. ಅವರ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಮಾತ್ರ ಬರ್ತಾ ಇಲ್ಲ. ಆ್ಯಕ್ಷನ್ ತಗೊಳ್ಳುವ ಧೈರ್ಯ ಅನ್ನೋದು ಇವರಿಗೆ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಈ ರಿಲೇಷನ್ಶಿಪ್ಪಲ್ಲಿ 100% ಕೊಟ್ಟಿದ್ದೀರಾ. ತುಂಬ ಲಾಯಲ್ ಆಗಿದ್ರಿ, ಮೋಸ ಮಾಡಲಿಲ್ಲ, ಡಬಲ್ ಗೇಮ್ ಮಾಡಲಿಲ್ಲ. ನೀವು ಈ ವ್ಯಕ್ತಿಯನ್ನು ನಿಜವಾದ ಮನಸ್ಸಿನಿಂದ ಪ್ರೀತಿ ಮಾಡಿದ್ರಿ, ಇಷ್ಟಪಟ್ರಿ. ಅವ್ರು ತಪ್ಪು ಮಾಡಿದ್ರು ಕೂಡ ನಿಮಗೆ ತುಂಬ ಪೇಯ್ನ್ ಕೊಟ್ಟರು, ತುಂಬ ನೋವು ಕೊಟ್ಟರು, ರೂಡಾಗಿ ಬಿಹೇವ್ ಮಾಡಿದ್ರು. ತುಂಬ ಸಲ ಅದೇ ವಿಷಯವನ್ನು ಮತ್ತೆ ರಿಪೀಟ್ ಆದರೂ ಕೂಡ ನೀವು ಒಂದು ಅವಕಾಶ, ಇನ್ನೊಂದು ಅವಕಾಶ ಆ ರೀತಿ ಕೊಟ್ಟಿದ್ದೀರಾ. ತುಂಬ ಸಲ ರಿಪೀಟ್ ಆಗಿದೆ ಈ ರೀತಿ. ಅದೆಲ್ಲ ಈ ವ್ಯಕ್ತಿಗೆ ಗೊತ್ತಿದೆ. ಅಂದರೆ ಇವರು ನನ್ನನ್ನು ತುಂಬ ನಿಜವಾಗ್ಲೂ ತುಂಬ ಪ್ರೀತಿಸಿದ್ರು, ನಿಜವಾದ ಮನಸ್ಸಿನಿಂದ ನನ್ನ ಲೈಕ್ ಮಾಡಿದ್ರು, ನನ್ನ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಫ್ಯೂಚರನ್ನು ನೋಡಿದ್ದಾರೆ ಇವರು, ಇದೆಲ್ಲವೂ ಗೊತ್ತಿದೆ. ಬಟ್ ಅವರು ಆ್ಯಕ್ಷನನ್ನು ತಗೊಂಡಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನೀವಿಬ್ಬರು ಕೂಡ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಅಥವಾ ಮಾತುಕತೆ ಅನ್ನೋದು ತುಂಬ ಕಡಿಮೆ ಆಗೋಗಿದೆ, ಅಥವಾ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿದೆ. ಬಟ್ ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಹಿಂಜರಿತಾನೂ ಕೂಡ ಇದ್ದಾರೆ. ಯಾಕೆಂದರೆ ಅವರ ಬಿಹೇವಿಯರ್ ಬಗ್ಗೆ ಅವರಿಗೆ ಶೇಮ್ ಆಗ್ತಾ ಇದೆ. ಅವರು ನಿಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಇವರ ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನು ನೆನೆಸ್ಕೊಂಡ್ರೆ ಅವರಿಗೆ ಶೇಮ್ ಫೀಲ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರಬಹುದು, ನೀವು ಕಾಲ್ ಮೆಸೇಜ್ ಮಾಡಿದಾಗ ಇಗ್ನೋರ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರಬಹುದು. ಈ ವ್ಯಕ್ತಿ ಈಗ ತುಂಬ ಆ್ಯಂಗ್ಸೈಟಿಯಲ್ಲಿದ್ದಾರೆ. ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದಾಗ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ತುಂಬ ಫೀಲ್ ಆಗ್ತಾ ಇದೆ, ತುಂಬ ಹೆವಿ ಫೀಲ್ ಆಗ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ಇವ್ರು ನನ್ನ ಜೀವನದಲ್ಲಿ ನನ್ನ ಜೊತೆ ಇರಬೇಕಾದವರು, ಬಟ್ ನಾನು ಅವರಿಗೆ ತುಂಬ ನೋವು ಕೊಟ್ಟೆ, ನಾನು ತುಂಬ ಪೇಯ್ನ್ ಕೊಟ್ಟೆ. ಆ ಗಿಲ್ಟ್ ಫೀಲ್ ಈಗ ಅವರಿಗೆ ಕಾಡ್ತಾ ಇದೆ, ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈಗೋ ಕೂಡ ಇವ್ರಿಗೆ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಎಮೋಷ್ನಲಿ, ಮೆಂಟಲಿ ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಫೀಲಿಂಗ್ಸ್ಗೆ ಬೆಲೆ ಕೊಟ್ಟಿಲ್ಲ, ನಿಮ್ಮ ಫೀಲಿಂಗ್ಸ್ಗಳನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಿಮಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ನಿಮ್ಮ ಜೊತೆ ಯಾರೂ ಇರಲಿಲ್ಲ. ಆ ಟೈಮ್ನಲ್ಲಿ ಈ ವ್ಯಕ್ತಿ ಕೂಡ ನಿಮ್ಮ ಜೊತೆ ನಿಲ್ಲಿಲ್ಲ. ಅಂದರೆ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಬಿಟ್ರು, ನಿಮ್ಮ ಫೀಲಿಂಗ್ಸ್ಗೆ ಯಾವುದೇ ಬೆಲೆ ಕೊಡಲಿಲ್ಲ. ಇದೆಲ್ಲ ವಿಷಯ ನಿಮಗೆ ತುಂಬ ಡೀಪಾಗಿ ಪೇಯ್ನ್ ಬರೋ ರೀತಿ ಆಗಿದೆ, ನಿಮ್ಮ ಮನಸ್ಸಿಗೆ ಅಷ್ಟೇ ಹರ್ಟ್ ಆಗಿದೆ. ಆದರೂ ಕೂಡ ನೀವು ಈ ವ್ಯಕ್ತಿಗಾಗಿ ಕಾದಿದ್ದೀರಾ, ವೆಯ್ಟ್ ಮಾಡಿದ್ದೀರಾ, ಮತ್ತೆ ಇವ್ರಿಗೆ ಚಾನ್ಸ್ ಕೊಟ್ಟಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಬಟ್ ರಿಪೀಟೆಡ್ ಆಗಿ ಅದೇ ರೀತಿ ಈ ವ್ಯಕ್ತಿ ವರ್ತನೆ ಮಾಡಿದ್ದಾರೆ, ಬಿಹೇವ್ ಮಾಡಿದ್ದಾರೆ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವುದೋ ಒಂದು ಸತ್ಯ ಅನ್ನೋದು ಗೊತ್ತಾಗಿದೆ. ಯಾವುದೋ ಒಂದು ದೊಡ್ಡ ಮಾತಾಗಿರ್ಬೋದು ಈ ವ್ಯಕ್ತಿಯ ಬಗ್ಗೆ, ಅಥವಾ ಯಾವುದೋ ಒಂದು ಸೀಕ್ರೆಟ್ ಆಗಿರ್ಬೋದು,
ಅಥವಾ ಈ ವ್ಯಕ್ತಿಯ ನಿಜ ಸ್ವಭಾವ ಏನಿದೆ ಅದು ನಿಮಗೆ ಗೊತ್ತಾಗಿದೆ. ಅದರಿಂದ ನೀವು ತುಂಬ ಬೇಸರ ಪಟ್ಟಿದ್ದೀರಾ, ತುಂಬ ಲೋ ಫೀಲ್ ಆಗಿದ್ದೀರಾ. ಅದೆಲ್ಲ ಈ ವ್ಯಕ್ತಿಗೆ ಈಗ ಗೊತ್ತಾಗ್ತಾ ಇದೆ. ಇವರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ. ಅವರು ಆ ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅಂತ ಕೂಡ ಅಂದ್ಕೊಳ್ತಾರೆ, ಬಟ್ ಹಿಂಜರಿತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಲ್ಲಿ ತುಂಬ ಜನರು ತುಂಬ ಸ್ಲೋ ಆಗಿ ಮೂವ್ ಆನ್ ಆಗ್ತಾ ಇದ್ದೀರಾ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತಾ ಇದೆ. ನೀವೀಗ ಯೋಚನೆ ಮಾಡ್ತಾ ಇದ್ದೀರಾ, ನನ್ನನ್ನು ರೆಸ್ಪೆಕ್ಟ್ ಮಾಡದೇ ಇರೋರ ಜೊತೆ ನಾನು ಯಾಕಿರಬೇಕು. ಈ ಚೇಂಜ್ ನಿಮ್ಮಲ್ಲಿ ಆಗಿದೆ. ಈ ಚೇಂಜಿಂದ ಈ ವ್ಯಕ್ತಿಗೆ ಭಯ ಕೂಡ ಆಗ್ತಾ ಇದೆ. ಈ ವ್ಯಕ್ತಿ ಈಗ ಯೋಚನೆ ಮಾಡ್ತಾ ಇದ್ದಾರೆ, ಇವರು ನನ್ನ ಲೈಫ್ನಲ್ಲಿ ಮತ್ತೆ ಸಿಗೋದಿಲ್ಲ ಅಂದರೆ ಇವರು ಮತ್ತೊಬ್ಬರನ್ನ ಟ್ರಸ್ಟ್ ಮಾಡ್ತಾರಾ, ಅಥವಾ ಮತ್ತೊಬ್ಬರು ಇವರ ಲೈಫ್ನಲ್ಲಿ ಇದ್ದಾರಾ, ಇವರನ್ನು ನಾನು ಕಳ್ಕೊಂಡ್ರೆ ಮತ್ತೆ ಯಾವ ರೀತಿ ಇರೋದು, ಈ ರೀತಿ ಕೂಡ ಅವರು ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ತುಂಬ ಸಾಫ್ಟ್ ಹಾರ್ಟ್ ಅಂತ ಇವ್ರಿಗೆ ಗೊತ್ತು. ನೀವು ಬೇಗ ಎಲ್ಲರನ್ನ ನಂಬ್ತೀರಾ, ತುಂಬ ವಿಶ್ವಾಸ ಇಡ್ತೀರಾ ಅನ್ನೋ ರೀತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ಈಗಿನ ಟೈಮ್ನಲ್ಲಿ ಎಲ್ಲರನ್ನ ನಂಬೋದು ಸರಿಯಲ್ಲ ಅಂತ ಇವರು ಯೋಚನೆ ಮಾಡ್ತಾರೆ. ಇವರು ಇಷ್ಟೆಲ್ಲ ಯೋಚನೆ ಮಾಡಿದ್ರು ಕೂಡ, ಅಂದರೆ ನೀವು ಬೇರೆ ಯಾರನ್ನು ನಂಬೋದು ಸರಿಯಲ್ಲ, ಅಂದರೆ ಟೈಮ್ ಆ ರೀತಿ ಸರಿ ಇರೋದಿಲ್ಲ ಅಂತ ಇವ್ರು ಥಿಂಕ್ ಮಾಡಿದ್ರು ಕೂಡ, ಇವರು ಕೂಡ ನಿಮ್ಮ ವಿಶ್ವಾಸವನ್ನು ಬ್ರೇಕ್ ಮಾಡಿದ್ದಾರೆ. ನೀವು ಯಾವ ರೀತಿ ಈ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅದನ್ನು ಇವರು ಮುರಿದಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಎರಡು ಸೈಡ್ ಕಾಣಿಸ್ತಾ ಇದೆ, ಎರಡು ಎನರ್ಜೀಸ್ಗಳು ಕಾಣಿಸ್ತಾ ಇದೆ. ಒಂದು ಮನಸ್ಸು ಹೇಳ್ತಾ ಇದೆ, ಹೋಗಿ ಮಾತಾಡಿಸು, ಕಾಲ್ ಮಾಡು, ಮೆಸೇಜ್ ಮಾಡು, ರಿಲೇಷನ್ಶಿಪ್ನ ಸರಿ ಮಾಡ್ಕೋ, ಎಲ್ಲ ನಾರ್ಮಲ್ ಆಗುತ್ತೆ ಅನ್ನೋ ರೀತಿ ಒಂದು ಮನಸ್ಸು ಹೇಳ್ತಾ ಇದ್ದರೆ, ಇನ್ನೊಂದು ಸೈಡ್ ಹೇಳ್ತಾ ಇದೆ, ಈಗ ಯಾವ ರೀತಿ ಹೋಗೋದು, ಯಾವ ರೀತಿ ಫೇಸ್ ಮಾಡೋದು, ಅವರನ್ನು ಯಾವ ರೀತಿ ಫೇಸ್ ಮಾಡೋದು, ಸಿಚುವೇಶನ್ ಆ ರೀತಿ ಇದೆ, ನನ್ನ ಬಿಹೇವಿಯರಿಂದ, ನನ್ನ ನಡವಳಿಕೆಯಿಂದ ಅವರು ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನೈಟ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳು ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಮಾತಾಡಿದ ಮಾತುಗಳು, ಚಾಟ್ಗಳು ನೆನಪಾಗ್ತಾ ಇದೆ. ನಿಮ್ಮ ಜೊತೆ ನಕ್ಕ ಕ್ಷಣ ನೆನಪಾಗ್ತಾ ಇದೆ. ನಿಮ್ಮ ಕೇರ್, ಈ ವ್ಯಕ್ತಿಯನ್ನು ಎಷ್ಟು ಕೇರ್ ಮಾಡಿದ್ರಿ, ಎಷ್ಟು ಪ್ರೀತಿ ತೋರಿಸಿದ್ರಿ, ಅದರ ವ್ಯಾಲ್ಯೂ ಏನು ಅಂತ ಈ ಪರ್ಸನ್ಗೆ ಈಗ ಅರಿವಾಗ್ತಾ ಇದೆ. ಅವ್ರು ನಿಮ್ಮನ್ನು ಈಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕಾಂಟ್ಯಾಕ್ಟ್ ಮಾಡುವಂತಹ ಧೈರ್ಯ ತೋರಿಸ್ತಾ ಇಲ್ಲ, ಅಥವಾ ಆ್ಯಕ್ಷನ್ ತಗೊಳ್ಳುವ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಒಂದು ಸೈಲೆಂಟ್ ಸಫರ್ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ನೀವು ಯಾರನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಕೊಟ್ಟ ಪ್ರೀತಿ ಅನ್ನೋದು ವ್ಯರ್ಥ ಆಗೋದಿಲ್ಲ. ನಿಮಗೆ ಆ ಜೆನ್ಯೂನ್ ಪ್ರೀತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಕಲಿತ ಲೆಸನ್ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಈಗ ಪ್ರೆಸೆಂಟಲ್ಲಿ ಆ್ಯಕ್ಷನ್ ತಗೊಳ್ಳದೇ ಇದ್ದರೂ ಕೂಡ ಇವರು ನಿಮ್ಮ ಹತ್ರ ಮಾತಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಅವ್ರಿಗೆ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಸಡನ್ನಾಗಿ ಬರಬಹುದು, ಅಥವಾ ಸ್ವಲ್ಪ ಟೈಮ್ ತಗೊಳ್ಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿಯ ಹೆಸರನ್ನು ಕಣ್ಣು ಮುಚ್ಚಿಕೊಂಡು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ನೀವು ಮತ್ತು ಅವರು ಕಳೆದಿರುವ ಮೆಮೊರೀಸ್ಗಳನ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅಂದ್ಕೊಳ್ತಿದ್ದಾರೆ ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ. ಪ್ರೆಸೆಂಟ್ ಟೈಮಲ್ಲಿ ನೀವು ಅವರ ಕಣ್ಣಿಗೆ ಯಾವ ರೀತಿ ಕಾಣ್ತಾ ಇದ್ದೀರಾ ಅಂದರೆ, ನೀವು ಯಾವ ಕೆಲಸ ಮಾಡಿದ್ರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ. ನಿಮ್ಮಲ್ಲಿ ತುಂಬ ತಾಳ್ಮೆ ಅನ್ನೋದು ಇದೆ, ಪೇಷನ್ಸ್ ಅನ್ನೋದು ಇದೆ. ನೀವು ಬೇಗ ರಿಯಾಕ್ಟ್ ಆಗೋದಿಲ್ಲ. ನಿಮ್ಮ ಕಂಟ್ರೋಲ್ನಲ್ಲಿ ನೀವು ಇರ್ತೀರಾ. ಈ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರಿಗೆ ರೆಸ್ಪೆಕ್ಟ್ ಅನ್ನೋದು ಇದೆ. ಇವರು ಕೆಲವೊಮ್ಮೆ ಅಂದ್ಕೊಳ್ತಾರೆ, ಇಷ್ಟೊಂದು ಪೇಷನ್ಸ್ ಇರೋದಕ್ಕೆ ಯಾವ ರೀತಿ ಸಾಧ್ಯ? ಅದು ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರಬಹುದು, ಯಾವುದೇ ವಿಷಯದಲ್ಲೂ ನೀವು ಬೇಗ ಕುಸಿಯೋದಿಲ್ಲ.
ನಿಮ್ಮ ಸ್ಥಾನದಿಂದ, ನಿಮ್ಮ ಪ್ಲೇಸಿಂದ ನಿಮ್ಮನ್ನು ಕದಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ರೀತಿ ಇವ್ರಿಗೆ ಅನ್ನಿಸ್ತಾ ಇದೆ. ಅದು ಒಂದು ಡಿಸಿಷನ್ ಕೂಡ ಆಗಿರಬಹುದು. ಅಂದರೆ ನೀವೇನಾದರೂ ಡಿಸೈಡ್ ಮಾಡಿದ್ದೀರಾ, ರಿಲೇಷನ್ಶಿಪ್ ಬಗ್ಗೆ ಕೂಡ ಆಗಿರ್ಬೋದು. ನೀವೇನಾದರೂ ಡಿಸೈಡ್ ಮಾಡಿದ್ದೀರಾ ಅಂದರೆ ನಿಮ್ಮನ್ನು ಅಲ್ಲಿಂದ ತಳ್ಳೋದಕ್ಕೆ, ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇನು ಅಂದ್ಕೊಳ್ತೀರೋ ಅದನ್ನು ನೀವು ನಿಭಾಯಿಸ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಕ್ಲಿಯರ್ ಆಗಿ ಥಿಂಕ್ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ವಿರುದ್ಧವಾಗಿ ಬೇರೆಯವರು ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಲೈಫನ್ನು ನಿಮ್ಮ ಪ್ರಕಾರ ನಡೆಸ್ತೀರಾ, ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾರಾದರೂ ಬಂದು ನಾನು ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ನೀವು ಅವ್ರು ಹೇಳಿದ್ರು ಕೂಡ ನೀವು ಹೇಳ್ತೀರಾ, ನನ್ನಿಂದನೇ ಸಾಧ್ಯ ಆಗುತ್ತೆ, ನನಗೆ ಬೇಕಾಗಿರೋ ಹೆಲ್ಪ್ನ ನಾನೇ ಮಾಡ್ಕೊಳ್ತೀನಿ ಅನ್ನೋ ರೀತಿ ನೀವು ಹೇಳ್ತೀರಾ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಏನೇ ವಿಷಯ ಆಗಿರ್ಬೋದು, ಬೇರೆಯವರ ಹೆಲ್ಪನ್ನು ನೀವು ತಗೊಳ್ಳೋದೇ ಇಲ್ಲ ಅಂತ ಅಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಆ ಹೆಲ್ಪನ್ನ ಬಯಸ್ತೀರಾ. ಇಲ್ಲದೇ ಇದ್ದಾಗ ನಿಮ್ಮ ಹೆಲ್ಪನ್ನು ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆದಷ್ಟು ನೀವೇ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅದು ಯಾವುದೇ ವಿಷಯ ಆಗಿರ್ಬೋದು, ನೀವು ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ವ್ಯಕ್ತಿ ನಿಮಗೆ ಯಾವುದೋ ಒಂದು ವಿಷಯವನ್ನು ಹೇಳಿದ್ದಾರೆ, ಯಾವುದೋ ಒಂದು ಮಾತಾಗಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರಪೋಸಲ್ ಆಗಿರ್ಬೋದು, ಈ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಿರ್ಬೋದು ಅಥವಾ ಒಂದು ಸಿಗ್ನಲ್ ಕೊಟ್ಟಿರ್ಬೋದು. ಬಟ್ ಅದನ್ನು ನೀವು ಇನ್ನೂ ಕ್ಲಿಯರ್ ಆಗಿ ಆನ್ಸರ್ ಕೊಟ್ಟಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಹೇಳಿದ್ದಾರೆ, ನೀವು ಅದಕ್ಕೆ ಇನ್ನೂ ಜವಾಬು ಕೊಟ್ಟಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ರೀತಿ ಇದೆ. ಅಂದರೆ ಅದು ಯಾವುದೇ ವಿಷಯ ಆಗಿರ್ಬೋದು, ಯಾವುದೋ ಒಂದು ವಿಷಯವನ್ನು ಅವರು ನಿಮ್ಮ ಹತ್ರ ಇರಬಹುದು. ಬಟ್ ನಿಮಗೆ ನೀವು ಅದಕ್ಕೆ ಸರಿಯಾದ ಜವಾಬು ಕೊಟ್ಟಿಲ್ಲ ಇನ್ನೂ ಕೂಡ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದಕ್ಕೆ ಇವ್ರು ಏನು ಹೇಳಲಿಲ್ವಲ್ಲ. ಅಂದರೆ ಅವ್ರು ನಿಮಗೆ ಪ್ರಪೋಸ್ ಮಾಡಿರ್ಬೋದು ಅಥವಾ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದಾದರೊಂದು ಸೀರಿಯಸ್ ವಿಷಯದ ಬಗ್ಗೆ ಮಾತಾಡಿರಬಹುದು. ಆದರೆ ನೀವು ಅದಕ್ಕೆ ತಕ್ಷಣ ಆನ್ಸರ್ ಮಾಡಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಕನ್ಫ್ಯೂಷನ್ ಆಗಿದೆ. ಅಂದರೆ ಅವ್ರು ಅಂದ್ಕೊಳ್ಳೋದು, ನೀವು ಒಂದು ಸಲ ಡಿಸಿಷನ್ ತೊಗೊಂಡ್ರೆ, ಒಂದು ಸಲ ಡಿಸೈಡ್ ಮಾಡಿದ್ರೆ ಆ ನಿರ್ಧಾರದಿಂದ ನೀವು ಹೊರಗಡೆ ಬರೋದಿಲ್ಲ, ಅದನ್ನು ಚೇಂಜ್ ಮಾಡೋದಿಲ್ಲ. ಅಂದರೆ ನೀವು ತುಂಬ ಹಠ ಮಾಡ್ತಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ನೆಗೆಟಿವ್ ವೇನಲ್ಲಿ ಅಲ್ಲ, ಬಟ್ ನಿಮ್ಮ ನೇಚರ್ ಆ ರೀತಿ ಇದೆ, ನಿಮ್ಮ ಸ್ವಭಾವ ಆ ರೀತಿ ಇದೆ. ಬೇರೆಯವರಿಗೋಸ್ಕರ ನೀವು ನಿಮ್ಮ ತೀರ್ಮಾನವನ್ನು ಬದಲಾಯಿಸೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೂ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ನಿಮ್ಮೊಳಗೆ ಒಂದು ಪವರ್ ಅನ್ನೋದು ಇವ್ರಿಗೆ ಕಾಣಿಸ್ತಾ ಇದೆ, ನಿಮ್ಮ ವ್ಯಾಲ್ಯೂ ಅನ್ನೋದು ಇವ್ರಿಗೆ ಗೊತ್ತಿದೆ. ನೀವು ನಿಮ್ಮ ವಿರುದ್ಧವಾಗಿ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋದಕ್ಕೆ ನೀವು ಬಿಡೋದಿಲ್ಲ. ಅಂದರೆ ಬೇರೆಯವರು ನಿಮ್ಮ ವಿರುದ್ಧವಾಗಿ ಏನಾದರೂ ತೀರ್ಮಾನ ತಗೊಂಡ್ರೂ ಕೂಡ ಅದನ್ನು ನೀವು ಬದಲಾಯಿಸ್ತೀರಾ, ಆ ಶಕ್ತಿ ನಿಮ್ಮ ಹತ್ರ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ತುಂಬ ಪ್ರೀತಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ನೇಚರ್, ನಿಮ್ಮ ಸ್ವಭಾವ, ನಿಮ್ಮ ಬಿಹೇವಿಯರ್ ಅನ್ನೋದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಇಲ್ಲಿ ನೀವು ಫೀಮೇಲ್ ಆಗಿದ್ದರೆ ಅವರು ನಿಮ್ಮನ್ನು ತುಂಬ ಬ್ಯೂಟಿಫುಲ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮೇಲ್ ಆಗಿದ್ದರೆ ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹೇರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಸಿಂಪಲ್ಲಾಗಿ ಇದ್ದರೂ ಕೂಡ ನೀವು ತುಂಬ ಸ್ಪೆಷಲ್ಲಾಗಿ ಕಾಣ್ತೀರಾ. ನೀವು ಯಾವ ಡ್ರೆಸ್ ಹಾಕಿದರೂ ಕೂಡ, ಯಾವ ಸ್ಟೈಲ್ ಮಾಡಿದ್ರೂ ಕೂಡ ಅವರಿಗೆ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಗಮನಿಸದೇ ಇರ್ಬೋದು, ಆದರೆ ಅವರು ನಿಮ್ಮ ಪ್ರತಿಯೊಂದು ಚಿಕ್ಕ ವಿಷಯವನ್ನು ಗಮನಿಸ್ತಾ ಇದ್ದಾರೆ. ನೀವು ಯಾವ ರೀತಿ ಮಾತಾಡ್ತೀರಾ, ಹೇಗೆ ನಡೀತೀರಾ, ಹೇಗೆ ರಿಯಾಕ್ಟ್ ಮಾಡ್ತೀರಾ, ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಇದೆ, ಅವರಿಗೆ ನಿಮ್ಮ ಉತ್ತರ ಸಿಕ್ಕಿಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು, ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಅವರು ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಮನಸ್ಸಿನಲ್ಲಿ ಇವ್ರು ನನ್ನನ್ನು ಇಷ್ಟಪಡ್ತಾರಾ ಅಥವಾ ಇನ್ನೇನಾದರೂ ಬೇರೆ ಇವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ರೀತಿ ಕನ್ಫ್ಯೂಷನ್ ಅನ್ನೋದು ಕೂಡ ಇದೆ. ಕೆಲವೊಬ್ಬರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಅಂದ್ಕೊಳ್ತಾರೆ, ಇವ್ರ ಜೊತೆ ಲೈಫ್ ಹೇಗಿರುತ್ತೆ, ಇವ್ರು ನನ್ನನ್ನು ಒಪ್ಕೊಂಡ್ರೆ ಲೈಫ್ ಯಾವ ರೀತಿ ಇರುತ್ತೆ, ಅಥವಾ ನಾವಿಬ್ಬರು ಫ್ಯೂಚರಲ್ಲಿ ಒಂದಾದರೆ ಯಾವ ರೀತಿ ಲೈಫ್ ಇರಬಹುದು ಅನ್ನೋ ಬಗ್ಗೆ ಥಿಂಕ್ ಮಾಡ್ತಾರೆ. ಕೆಲವೊಂದು ಸಲ ನೀವು ಇವರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತಾರೆ. ನೀವು ಬೇರೆಯವರಿಗೆ ಡಿಪೆಂಡ್ ಆಗದೆ ಸ್ಟ್ರಾಂಗ್ ಆಗಿ ನಿಂತಿರುವಂತಹ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ನೀವು ರಿಲೇಷನ್ಶಿಪ್ ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಇಲ್ಲ, ಬಟ್ ಯಾವುದೋ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ.
ಅಂದರೆ ಯಾರಿದ್ರೂ ಸರಿ ಇಲ್ದಿದ್ರೂ ಸರಿ ನಾನಾಗಿ ಇರ್ತೀನಿ ಅನ್ನೋ ವ್ಯಕ್ತಿ ನೀವು. ನಿಮಗೆ ರಿಲೇಷನ್ಶಿಪ್ಪಿಂದ ಯಾರೇ ಹೋಗ್ಬೋದು, ಬಟ್ ನೀವು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ನೀವಾಗಿ ಇರ್ತೀರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಆ್ಯಟಿಟ್ಯೂಡ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ನಿಮ್ಮಿಂದ ಏನು ಬಯಸ್ತಾ ಇದ್ದಾರೆ ಅಂದರೆ ಅವರಿಗೆ ಕ್ಲಿಯರ್ ಆಗಿರೋ ಆನ್ಸರ್ ಬೇಕು, ಹೌದು ಅಥವಾ ಇಲ್ಲ ಅನ್ನೋ ರೀತಿ ಆನ್ಸರ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಡಿಸಿಷನ್ ಏನೇ ಇದ್ದರೂ ಕೂಡ ಅವರು ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಫ್ಯೂಚರ್ನಲ್ಲಿ ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡುವಂತಹ ಎನರ್ಜಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ಮತ್ತೊಮ್ಮೆ ಅವರ ಮನಸ್ಸಿನ ಮಾತುಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ನೀವು ಆನ್ಸರ್ ಕೊಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ಶಕ್ತಿ ನಿಮ್ಮಲ್ಲೇ ಇದೆ. ನಿಮ್ಮ ಡಿಸಿಷನ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಸರಿಯಾದ ಸಮಯದಲ್ಲಿ ನೀವು ತಗೊಳ್ಳಿ. ಬೇರೆ ಯಾರನ್ನೋ ಖುಷಿಪಡಿಸಲು, ಅಂದರೆ ಅದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರಬಹುದು, ನಿಮ್ಮ ಲೈಫ್ನಲ್ಲಿ ಯಾರೇ ಬರಬಹುದು ಹೋಗ್ಬೋದು, ಬೇರೆ ಯಾರನ್ನೋ ಖುಷಿಪಡಿಸೋದಕ್ಕೋಸ್ಕರ ನಿಮ್ಮ ಹೃದಯವನ್ನು ಸೈಲೆಂಟ್ ಮಾಡ್ಕೋಬೇಡಿ. ನಿಮ್ಮ ಮನಸ್ಸು ಹೇಳೋದನ್ನು ಕೇಳಿ. ಇನ್ನು ಈ ವ್ಯಕ್ತಿ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಕರೆಕ್ಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಇಬ್ಬರಿಗೂ ಕೂಡ ಎನರ್ಜಿ ಯಾವ ರೀತಿ ಓವರಾಲ್ ಎನರ್ಜಿ ಕಾಣಿಸ್ತಾ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಸಮಸ್ಯೆ ಇರಬಹುದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಈಗ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಯಾರೋ ಒಬ್ಬ ವ್ಯಕ್ತಿ ಚೀಟ್ ಮಾಡಿರ್ಬೋದು, ಅಥವಾ ಕನ್ಫ್ಯೂಷನ್ ಅನ್ನೋದು ಇರಬಹುದು. ಬಟ್ ಇಲ್ಲಿ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ನೀವು ಎಷ್ಟೇ ಕಣ್ಣೀರು ಹಾಕಿದ್ರು, ಏನೇ ಯೋಚನೆ ಮಾಡಿದ್ರು, ಎಷ್ಟು ಯೋಚನೆ ಮಾಡಿದ್ರು ಅದು ನಿಮಗೆ ಪೇನ್ ಆಗುತ್ತೆ. ಅದು ಸಿಚುವೇಶನನ್ನು ಬದಲಾಯಿಸೋದಿಲ್ಲ, ಚೇಂಜ್ ಮಾಡೋದಿಲ್ಲ. ನಿಮ್ಮ ನೋವು ನಿಜ, ನಿಮಗೆ ಮೋಸ ಆಗಿರೋದು ನಿಜ, ನಿಮ್ಮ ಹೃದಯಕ್ಕೆ ಪೇಯ್ನ್ ಆಗಿರೋದು ನಿಜ. ಆದರೆ ಡಿಪ್ರೆಷನ್ಗೆ ಹೋಗಿ ನಿಮ್ಮನ್ನೇ ನೀವು ಕಳ್ಕೊಳ್ಳೋದು ಅದಕ್ಕೆ ಪರಿಹಾರ ಅಲ್ಲ, ಸೊಲ್ಯೂಷನ್ ಅಲ್ಲ. ಅಂದರೆ ಲೈಫ್ನಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡಿರಬಹುದು, ಯಾರಾದರೂ ನಿಮ್ಮನ್ನು ಚೀಟ್ ಮಾಡಿ ಡಬಲ್ ಗೇಮ್ ಆಡಿರಬಹುದು. ಆದರೆ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಅಂತಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ, ನಿಮ್ಮನ್ನು ಸಪೋರ್ಟ್ ಮಾಡುವವರು ಕೂಡ ಇರ್ತಾರೆ, ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ಬಟ್ ನಿಮಗೆ ಏನಾದರೂ ಒಂದು ಲೆಸನ್ ಸಿಕ್ಕಿದೆ ಈಗ ಅಂದರೆ, ಅದು ನಿಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಮುರಿಯುತ್ತೆ ಅಂತ ಅಲ್ಲ, ನೀವು ಕೂಡ ಒಂದು ಲೆಸನ್ ಕಲ್ತಿದ್ದೀರಾ ಅಂತ. ಯಾರೊಬ್ಬರಾದರೂ ನಿಮಗೆ ಚೀಟ್ ಮಾಡಿದ್ದಾರೆ, ನಿಮಗೆ ಹರ್ಟ್ ಮಾಡಿದ್ದಾರೆ ಅಂದರೆ ಅದರಿಂದ ಒಂದು ಪಾಠವನ್ನು ಕಲಿತ್ಕೊಳ್ಳಿ. ಅದರ ಬಗ್ಗೆನೇ ಥಿಂಕ್ ಮಾಡಿ, ಓವರ್ ಥಿಂಕಿಂಗ್ ಮಾಡಿ, ಕಣ್ಣೀರು ಹಾಕಿ ಆ ಸಿಚುವೇಶನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಮೇಲೆ ನೀವು ಫೋಕಸ್ ಇಡಿ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಯಾರನ್ನು ನಿಮ್ಮ ಲೈಫ್ನಲ್ಲಿ ಆಯ್ಕೆ ಮಾಡ್ತೀರಾ, ನೀವು ಯಾರನ್ನು ಚೂಸ್ ಮಾಡ್ತೀರಾ, ನೀವು ಯಾವ ವ್ಯಕ್ತಿಯ ಜೊತೆ ನಿಮ್ಮ ಮನಸ್ಸನ್ನು ಹಂಚ್ಕೊಳ್ತೀರಾ, ನೀವು ಯಾವ ರಿಲೇಷನ್ಶಿಪ್ಗೆ ಅವಕಾಶ ಕೊಡ್ತೀರಾ, ಅದು ಮೇಯ್ನ್ ಆಗಿರುವಂಥದ್ದು. ಆ ರಿಲೇಷನ್ಶಿಪ್ಪಿಂದ ನಿಮ್ಮ ಜೀವನಕ್ಕೆ ಖುಷಿ ಕೊಡ್ತಾ ಇದೆಯಾ ಅಥವಾ ಪ್ರತಿದಿನ ನೋವು ಕೊಡ್ತಾ ಇದೆಯಾ, ಈ ಪ್ರಶ್ನೆನ ನೀವೇ ಹಾಕ್ಕೊಳ್ಬೇಕು. ಅಂದರೆ ಆ ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲೇ ಪ್ರಶ್ನೆಯನ್ನು ನೀವು ಹಾಕ್ಕೋಬೇಕು. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಅದು ನಿಮಗೆ ಶಾಂತಿ ಕೊಡಬೇಕು, ನಿಮಗೆ ಸಪೋರ್ಟ್ ಕೊಡಬೇಕು, ನಿಮಗೆ ಭರವಸೆ ಕೊಡಬೇಕು. ಪ್ರತಿದಿನ ಕಣ್ಣೀರು ಕೊಡ್ತಾ ಇದ್ದರೆ, ಪ್ರತಿದಿನ ಕನ್ಫ್ಯೂಷನ್ ಕೊಡ್ತಾ ಇದ್ದರೆ, ಪ್ರತಿದಿನ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ತಾ ಇದ್ದರೆ ಅದನ್ನು ಪ್ರೀತಿ ಅಂತ ಕರೆಯೋದು ಸಾಧ್ಯ ಇಲ್ಲ. ಅದನ್ನು ನಿಮ್ಮಲ್ಲೇ ನೀವು ಕೇಳ್ಕೊಳ್ಬೇಕು. ಇದು ಒಂದು ಲೆಸನ್ ಅಂತ ಅನ್ಕೋಬೇಕು. ಅಂದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ನಿಜವಾದ ಪ್ರೀತಿ, ಜೆನ್ಯೂನ್ ಆಗಿ ಪ್ರೀತಿ ಇರುವಂಥವ್ರಿಗೆ ನಾನು ಹೇಳ್ತಾ ಇಲ್ಲ. ನಿಮಗೆ ಮೋಸನೇ ಆಗ್ತಾ ಇದೆ, ನೀವು ಕಣ್ಣೀರೇ ಹಾಕ್ತಾ ಇದ್ದೀರಾ, ಯಾವಾಗಲೂ ನೋವು ಪಡ್ತಾ ಇದ್ದೀರಾ, ಹರ್ಟ್ ಆಗ್ತಾ ಇದ್ದೀರಾ ಅಂಥವ್ರಿಗೆ ನಾನು ಹೇಳ್ತಾ ಇರುವಂಥದ್ದು, ನಿಮ್ಮನ್ನೇ ನೀವು ಒಂದು ಸಲ ಕೇಳ್ಕೊಳ್ಳಿ. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ನಮ್ಮ ಜೀವನದಲ್ಲಿ ಬೇರೆಯವರು ಕೊಡುವ ನೋವಿಗಿಂತ ನಾವು ನಮಗೆ ಕೊಡುವ ನೋವು ಹೆಚ್ಚಾಗಿರುತ್ತೆ. ಅವ್ರು ಒಂದು ಸಲ ನೋವು ಕೊಟ್ಟು ಹೋಗ್ಬೋದು, ಬಟ್ ನಾವು ಅದನ್ನು ನೆನಪು ಮಾಡಿಕೊಂಡು ಅದನ್ನೇ ಕೊರಗ್ತಾ ನೋವು ಪಟ್ಕೊಳ್ಳೋದು ತುಂಬ ಜಾಸ್ತಿ ಆಗಿರುತ್ತೆ. ನಾವು ಗೊತ್ತಿದ್ದರೂ ತಪ್ಪು ವ್ಯಕ್ತಿಯನ್ನು ನಮ್ಮ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವರು ಬದಲಾಗ್ತಾರೆ ಅಂತ, ಚೇಂಜ್ ಆಗ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಪ್ರಶ್ನೆ ಏನು ಅಂದರೆ, ನಿಮ್ಮ ವ್ಯಾಲ್ಯೂವನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರಾ ಅಂತ, ನಿಮಗೆ ವ್ಯಾಲ್ಯೂ ಕೊಟ್ಕೊಳ್ತಾ ಇದ್ದೀರಾ, ನೀವು ಆ ವ್ಯಕ್ತಿಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತೀರಾ,
ಬಟ್ ನಿಮಗೆ ನೀವು ಯಾಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ? ಆ ವ್ಯಕ್ತಿಯ ಸಂತೋಷಕ್ಕಾಗಿ, ಆ ವ್ಯಕ್ತಿಯ ಹ್ಯಾಪಿನೆಸ್ಗಾಗಿ ನೀವು ಹೋರಾಡ್ತೀರಾ. ಬಟ್ ನಿಮ್ಮನ್ನು ನೀವು ಯಾಕೆ ಸಂತೋಷವಾಗಿ ಇಟ್ಕೊಳ್ಳೋದಿಲ್ಲ? ಯಾವಾಗಲೂ ಯಾಕೆ ಕೊರಗ್ತೀರಾ? ಯಾವಾಗಲೂ ಯಾಕೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಪೇಯ್ನ್ ಅನುಭವಿಸ್ತೀರಾ? ಮೊದಲು ನಿಮ್ಮನ್ನು ನೀವು ಹ್ಯಾಪಿಯಾಗಿ ಇಟ್ಕೋಬೇಕು. ನಿಮಗೆ ನೀವು ರೆಸ್ಪೆಕ್ಟ್ ಕೊಡಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು. ಅಂದರೆ ನೀವು ಯಾವ ರೀತಿಯ ವ್ಯಕ್ತಿಯ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ರಿಲೇಷನ್ಶಿಪ್ ಬಗ್ಗೆ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರಾ, ಅಥವಾ ನಿಮಗೆ ಕೊಟ್ಟಿರುವ ಮಾತನ್ನು ಮರೀತಾ ಇದ್ದಾರಾ? ಅಂದರೆ ಒಂದು ಸಲ ಎರಡು ಸಲ ಅಂತಲ್ಲ, ರಿಪೀಟೆಡಾಗಿ ಆ ರೀತಿನೇ ಆಗ್ತಾ ಇದೆಯಾ? ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ, ವ್ಯಾಲ್ಯೂ ಕೊಡ್ತಾ ಇದ್ದಾರಾ, ಅಥವಾ ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದಾರಾ? ಈ ವಿಷಯ ನೀವು ಕ್ಲಿಯರ್ ಮಾಡ್ಕೊಂಡಿರಬೇಕು. ಅಂದರೆ ಎಷ್ಟೇ ಕಷ್ಟ ಆದರೂ ಕೂಡ ಆ ರಿಲೇಷನ್ಶಿಪ್ಪಲ್ಲಿ ಇರಲೇಬೇಕು ಅಂತ ಇಲ್ಲ. ನಿಮ್ಮ ಜೀವನ ಅನ್ನೋದು ನಿಮ್ಮದು. ಹಾಗಾಗಿ ನಿಮ್ಮ ಬಗ್ಗೆ ನೀವು ಫಸ್ಟ್ ಥಿಂಕ್ ಮಾಡಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮನ್ನು ನೀವು ಲೈಕ್ ಮಾಡಬೇಕು. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ದೇವರನ್ನ ನಂಬಿದ್ರೆ ಆ ದೈವಿಕ ಶಕ್ತಿ ಅನ್ನೋದು ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ನಂಬಿಕೆ, ನಿಮ್ಮ ಮನಸ್ಸಿನ ಒಳಗಿನ ಶಕ್ತಿ ಅದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡುತ್ತೆ. ಇನ್ನು ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ಕೆಲವರಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ವ್ಯಕ್ತಿಯ ಕಡೆಯಿಂದ ಮೋಸ ಆಗಿದೆ. ತುಂಬ ನೋವು ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸು ಅನ್ನೋದು ಮುರಿದು ಹೋಗಿದೆ. ಬಟ್ ಏನೇ ಮೋಸ ಮಾಡಿದರೂ ಕೂಡ ಅವ್ರಿಗೆ ಕರ್ಮ ರಿಟರ್ನ್ ಆಗೇ ಆಗುತ್ತೆ. ನಿಮಗೆ ಯಾವ ರೀತಿ ನೋವನ್ನು ಕೊಟ್ಟಿದ್ರೋ, ಯಾವ ರೀತಿ ಪೇಯ್ನ್ ಕೊಟ್ಟಿದ್ರೋ, ಅದೇ ರೀತಿಯಲ್ಲಿ ಜೀವನ ಅವರಿಗೆ ಪಾಠ ಕಲಿಸುತ್ತೆ. ಬಟ್ ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಮತ್ತೆ ಬರಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ನೀವಿಬ್ಬರು ಒಂದಾಗಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮನಸ್ಸಲ್ಲೇ ಅನ್ಕೋಬೇಡಿ, ಇಷ್ಟರಲ್ಲೇ ನನ್ನ ಜೀವನ ಮುಗಿದು ಹೋಯಿತು ಅಂತ ಚೌಕಟ್ಟನ್ನ ಹಾಕೋಬೇಡಿ. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡಿ. ನಿಮ್ಮ ಜೀವನಕ್ಕೆ ಶಾಂತಿ ಕೊಡುವಂಥವ್ರನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಮೌಲ್ಯ ಕಾಪಾಡ್ತಾರಲ್ಲ ಅಂಥವ್ರನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಯಾವಾಗಲೂ ಸ್ಟ್ರಾಂಗ್ ಆಗಿ ನಿಲ್ತಾರಲ್ಲ ಅಂಥವ್ರನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.